ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ನಾಳೆ ಬಿಜೆಪಿ ಹೋರಾಟ ನಡೆಸ್ತಾ ಇದೆ. ಪ್ರತಿಭಟನೆಯಲ್ಲಿ ಜೆಡಿಎಸ್ ಭಾಗಿಯಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ 19ರಂದು ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ನಡೆಸಿತ್ತು ಬಿಜೆಪಿ. ಆದರೆ ಪ್ರತಿಭಟನೆಗೆ ಜೆಡಿಎಸ್ನ ಶಾಸಕರು ಗೈರಾಗಿದ್ರು. ನಾಳೆ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತೆ ಬಿಜೆಪಿಯಿಂದ ಹೋರಾಟ ನಡೆಯುತ್ತೆ. ಜೆಡಿಎಸ್ ಒಗ್ಗೂಡಿ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಆದರೆ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಪತ್ರದ ವಿಚಾರವಾಗಿ ಪ್ರೆಷರ್ ಹಾಕಲಾಗ್ತಾ ಇದೆ ಕಾಂಗ್ರೆಸ್ನ ಲೀಡರ್ಸ್ಗಳಿಂದ. ಮೈತ್ರಿ ಹೋರಾಟದಿಂದ ಯಾವ ಸಂದೇಶ ರವಾನೆ ಆಗುತ್ತೋ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಇದ್ರೆ, ಕಮಲ ನಾಯಕರಲ್ಲಿ ಈಗ ಹೋರಾಟದ ಟೆನ್ಷನ್ ಕೂಡ ಶುರುವಾಗಿದೆ. ಕಮಲ ನಾಯಕರು ಅಷ್ಟೇ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಇಷ್ಟೊಂದು ಬಲ ಸಿಗ್ತಿರ್ಲಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಈ ಇಡೀ ಪ್ರಕರಣಕ್ಕೆ ಬಲ ತುಂಬಿದ್ರು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್. 19ನೇ ತಾರೀಕು ಒಂದ್ ಕಡೆ ಕಾಂಗ್ರೆಸ್ನಿಂದ ಜೋರು ಪ್ರತಿಭಟನೆಗಳು ಆಗ್ತಾ ಇತ್ತು ರಾಜ್ಯವ್ಯಾಪಿಯಾಗಿ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ನ ವಿರೋಧ ಮಾಡಿ. ಅದೇ ದಿನ ಬಿಜೆಪಿಯವರು ಕೂಡ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಪ್ರೊಟೆಸ್ಟ್ ಮಾಡಿದ್ರು. ಆದ್ರೆ ಜೆಡಿಎಸ್ನವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ಮತ್ತೊಂದು ಹೋರಾಟ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಲ್ಲಾದ್ರೂ ಕಾಣಿಸ್ಕೊಳ್ತಾರಾ, ಇರ್ತಾರಾ? ಸಭಾ ಸಿಎಂ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಈಗಾಗಲೇ ಬಿಜೆಪಿ ನಾಳೆ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಪಾದಯಾತ್ರೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಸಿಎಂ ವಿರುದ್ಧ ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರವನ್ನ ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಸಿಎಂ ಅವರು ಕೂಡ ರಾಜೀನಾಮೆಯನ್ನ ಪಡಿಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಪ್ರೆಷರ್ ಹಾಕುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿರುವಂತದ್ದು. ಆದ್ರೆ ಮೊನ್ನೆ ಗಾಂಧಿ ಭವನದಲ್ಲಿ ಅಂದ್ರೆ ಗಾಂಧಿ ಒಂದು ಸ್ಟ್ಯಾಚ್ಯೂ ಮುಂದೆ ನಡೆದಂತ ಪ್ರತಿಭಟನೆ ವೇಳೆ ಜೆಡಿಎಸ್ ನ ಶಾಸಕರು ಯಾರು ಕೂಡ ಒಂದು ಹಾಜರಾಗಿರ್ಲಿಲ್ಲ. ಜೊತೆಗೆ ಈಗ ರಾಜ್ಯಪಾಲರಿಗೆ ಒಂದು ಏನೋ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಒಂದು ಲೋಕಾಯುಕ್ತ SIT ಪೊಲೀಸರು ಒಂದು ಪತ್ರವನ್ನು ಬರೆದಿದ್ದಾರೆ. ಈಗಾಗಲೇ 10 ತಿಂಗಳ ಹಿಂದೆ ಒಂದು ಬಾರಿ ಪತ್ರವನ್ನು ಬರೆದಿದ್ರು. ಜೊತೆಗೆ ಮೊನ್ನೆ ಕೂಡ ಒಂದು ಪತ್ರವನ್ನು ಬರೆದು ಸ್ಯಾಂಕ್ಷನ್ ಕೊಡಿ ಅನ್ನೋ ಒಂದು ಮನವಿಯನ್ನು ಮಾಡಿರುವಂತದ್ದು. ಹೀಗಾಗಿ ನಾಳೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಏನು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ತಾವು ನೈತಿಕ ಒಂದು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನ ಬಿಜೆಪಿ ನಾಯಕರು ಸಿಎಂಗೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಸ್ಯಾಂಕ್ಷನ್ ಕೇಳಿರುವ ಹಿನ್ನೆಲೆಯಲ್ಲಿ ನಾವು ಕುಮಾರಸ್ವಾಮಿ ಅವರ ಜೊತೆ ಒಂದು ಪ್ರತಿಭಟನೆ ಮಾಡಿದ್ರೆ ಅಥವಾ JDS ನಾಯಕರ ಜೊತೆ ಪ್ರತಿಭಟನೆ ಮಾಡಿದ್ರೆ ಯಾವ ರೀತಿ ಸಂದೇಶ ಹೋಗುತ್ತೆ, ಇದು ಕಾಂಗ್ರೆಸ್ಗೆ ಕೂಡ ಒಂದು ಅಸ್ತ್ರ ಆಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿರುವಂತದ್ದು. ಈಗಾಗಲೇ JDS ನಾಯಕರ ವಿಚಾರ ಅಂದ್ರೆ JDS ನಾಯಕರ ಜೊತೆ ಈ ಒಂದು ಪ್ರತಿಭಟನೆ ವಿಚಾರವಾಗಿ ಬಿಜೆಪಿ ನಾಯಕರು ಇಲ್ಲಿವರೆಗೂ ಕೂಡ ಚರ್ಚೆ ಮಾಡಿಲ್ಲ. ಜೊತೆಗೆ ಅವರನ್ನ ಕರಿಬೇಕೋ ಬೇಡವೋ ಅನ್ನೋ ಒಂದು ಗೊಂದಲದಿದ್ದಾರೆ. ಜೊತೆಗೆ ಟೆನ್ಷನ್ ಕೂಡ ಶುರುವಾಗಿರುವಂತದ್ದು. ಒಂದ್ ವೇಳೆ ನಾವು JDS ಜೊತೆ ಒಂದು ಪ್ರತಿಭಟನೆ ಮಾಡಿದ್ರೆ ಅದು ಕಾಂಗ್ರೆಸ್ ನಾಯಕರು ನಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇರುವಂತದ್ದು. ಯಾವ ನೈತಿಕತೆ ಇಟ್ಕೊಂಡು ತಾವು ತಮ್ಮ ರಾಜೀನಾಮೆಯನ್ನ ಕೇಳ್ತೀರಾ? ತಮ್ಮ ಒಂದು ಪಕ್ಷದ NDA ಮೈತ್ರಿ ಆಗಿರುವಂತಹ JDS ನಾಯಕರು ಅದರಲ್ಲೂ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ಒಂದು ಸ್ಯಾಂಕ್ಷನ್ ಕೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಪಟ್ಟ ನೀಡುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ನಾಯಕರು ಕೂಡ ಗೊಂದಲದಲ್ಲಿ ಇರುವಂತದ್ದು. ಜೊತೆಗೆ JDS ಶಾಸಕರು ಜೊತೆಗೆ JDS ನಾಯಕರು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾರಾ ಇಲ್ಲ ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲ ಕೇಳಿಸಿರುವಂತದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.